ಎಲ್ರಿಗೂ ಒಂದು ಪ್ರಶ್ನೆ ಇರುತ್ತೆ, ನಾನ್ ಕಾರ್ ತಗೊಂಡ್ರೆ ಏನ್ ಮಾಡಿಸ್ತೀನಿ ಅಂತ. ತಿಂಗಳು ಮಹೇಂದ್ರ 7X1 ತಗೊಂಡೆ. ಫಸ್ಟ್ ಧರ್ಮಸ್ಥಳಕ್ಕೆ ಹೋದೆ. ದೇವ್ರ ದರ್ಶನ ಮಾಡ್ಕೊಂಡು ಕಾರಲ್ಲಿ ಬರ್ಬೇಕಾದ್ರೆ ನನ್ಗೆ ಅನ್ಸಿದೊಂದೇ, ಬಿಸ್ಲು ಹೆಂಗ್ ಹೊಡಿತಿತ್ತು ಅಂದ್ರೆ ಊರಿಗೆಲ್ಲ ಪ್ರಮೋಟ್ ಮಾಡ್ತೀನಿ ಸರ್ ಫಿಲಮ್ ಹಾಕ್ಸಿ ಅಂತ. ನಾ ಅಪ್ಪ ಅವತ್ತು ಜೋಡಲ್ ಹೊಡೆದ್ರು. ನನ್ಗೆ ಎಲ್ರಿಗೂ ಮಾಡಿಫಿಕೇಶನ್ ಮಾಡಿಸಿ ಅಂತ ಹೇಳ್ತೀನಿ, ಬಟ್ ನಾನೇ ಒಂದ್ ಸರಿ ಯೋಚನೆ ಮಾಡಿದೆ. ಬಟ್ ನಮ್ ಪ್ರೋ ಮೇಲೆ ನನ್ಗೆ ನಂಬಿಕೆ ಇತ್ತು. ಅದಕ್ಕೆ ಫಸ್ಟ್ ಬಂದಿದ ತಕ್ಷಣ ರೈನ್ ಪ್ರೋ ಬ್ರ್ಯಾಂಡ್ ಅಲ್ಲಿ ಬ್ಲಾಕ್ ಬ್ಯೂಟಿ ಸನ್ ಫಿಲಮ್ ಹಾಕ್ಸ್ತೆ. ಕಡೆ ಆಂಟಿ ಗ್ಲೇಯರ್ ಹಾಕ್ಸಿದೀನಿ. ದಿನದ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನೈಟ್ ಹೊತ್ತು ಡ್ರೈವ್ ಮಾಡ್ಬೇಕಾದ್ರೆ ಆಪೋಸಿಟ್ ಲೈಟ್ ಎಷ್ಟೇ ಬರ್ಲಿ ಆರಾಮಾಗಿ ಓಡಿಸಬಹುದು. 95% ಹೀಟ್ ರೆಡ್ಯೂಸ್ ಆಗುತ್ತೆ. ಒಳಗಡೆ ಯಾವಾಗೂ ಕೂಲ್ ಆಗಿ ಇರುತ್ತೆ. ಎಸಿ ಆನ್ ಮಾಡಿದ್ರೆ ಕನ್ಸಂಪ್ಷನ್ ಲೆವೆಲ್ ಕಡಿಮೆ ಆಗುತ್ತೆ. ಅಲ್ಲಿ ಕಾರ್ ಒಳಗಡೆ ಕೂಲ್ ಆಗಿ ಇರುತ್ತೆ. ನಮ್ಮ ದೊರೆ ಅವರು ಫುಲ್ ಖುಷಿ. ನಾನು ಸನ್ ಫಿಲಮ್ ನ ಸ್ಕೈ ರೂಫ್ ಹಾಕ್ಸ್ಬಿಟ್ಟಿದ್ದೀನಿ. ಯಾಕೆ ಹೇಳಿ, ಯಾವಾಗ ಬೇಕಾದ್ರೂ ತಕೊಂಡು ಖುಷಿಯಾಗಿ ಹೋಗ್ಬೋದು. ಇದ್ರ ಜೊತೆ 70 ಮ್ಯಾಟು, ಫುಲ್ ಫ್ಲೋರ್ ಮ್ಯಾಟು, ಹಿಂದೆಗಡೆ ಗಾರ್ಡ್, ಆಮೇಲೆ ಕ್ರೋಮ್ ಫಿನಿಶಿಂಗ್ ಅಂತ ಸಣ್ಣ ಪುಟ್ಟ ಎಲ್ಲ ವರ್ಕ್ ಮಾಡಿಸ್ಬಿಟ್ಟು ನಾನು ಬೇಸಿಕ್ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೆ. ಬಡ್ಡಿ ಮಕ್ಕಳು 1 ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ, ಇನ್ನ ಲಾಂಚ್ ಮಾಡಲಿಲ್ಲ. ಅದಕ್ಕೆ ಟಿ ಸೀರೀಸ್ ತಗೋಬಿಟ್ಟೆ. ಎಲ್ ತಗೊಂಡಿಲ್ಲ ಅಮ್ಮ, ನಾನು ಎಲ್ ತಗೊಂಡಿಲ್ಲ. ಈ ಕಾರ್ ನನಗೆ ಯಾವ ತರ ಫೀಲ್ ಕೊಡ್ಬೇಕು ಅಂದ್ರೆ ಕ್ಲಾಸಿಕ್ ಆಗಿರ್ಬೇಕು. ಇನ್ನೊಂದು ಮ್ಯಾಸಿವ್ ಆಗಿರೋ ರಗ್ಗಡ್ ಆಗಿರೋ ಮಾಡಿಫಿಕೇಶನ್ ಬರುತ್ತೆ. ವೇಟಿಂಗ್. ಅದು ಯಾವ ಕಾರ್ ಆಗಿರ್ಬೋದು ಅಂತ ಕಮೆಂಟ್ ಮಾಡಿ ನೋಡೋಣ.